ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ನಾನು ಇವತ್ತು ಆಲೂಗಡ್ಡಿದ ರಸಮ್ದು ಭಾಜಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡಕತ್ತೀನಿ. ಒಂದಿಷ್ಟು ಆಲೂಗಡ್ಡಿ ನಾನು ಕುಕ್ಕರ್ನ ಬೇಯಿಸ್ಕೊಂಡೆ. ಇದಕ್ಕೆಂತ ಟೊಮೆಟೊ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿನ ಹೆಚ್ಕೊಂಡು ಇಟ್ಕೋತೀನಿ ಫ್ರೆಂಡ್ಸ್. ನಾನೀಗ ಈಗ ನೋಡ್ರಿ 3 to 4 ವಿಸಲ್ಸ್ ಆಗಿರ್ತಾವೆ. ಈಗ ಈ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ನೋಡ್ರಿ, ಕರಿಬೇವು ಹಾಕತ್ತೀನಿ ನಾನೀಗ. ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊರಿ. ಆಮೇಲೆ ಆನಿಯನ್ ಹಾಕೋರಿ. ಅದು ಸ್ವಲ್ಪ ಫ್ರೈ ಆಗಿಂದ ಟೊಮ್ಯಾಟೊ, ಅದಕ್ಕೆ ಅರ್ಶಿಣ ಪುಡಿ, ಗರಂ ಮಸಾಲ, ಮನೆಯಲ್ಲೇ ಮಾಡ್ಕೊಂಡು ಗರಂ ಮಸಾಲ, ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊರಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊರಿ. ನೀರು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಅದು ಸ್ವಲ್ಪ ಕುದಿಲಿ ಫ್ರೆಂಡ್ಸ್. ಅಷ್ಟರೊಳಗೆ ಇದು ಬಟಾಟೆ ಕುದ್ದಾಯ್ತಾವಿಲ್ಲ ನೋಡ್ಕೊಂಬರೋಣ ನಾವು. ಓಕೆ, ಬಟಾಟೆ ಕುದ್ದಾವಿಲ್ಲ ನಮಗೆ. ಅದು ಸ್ವಲ್ಪ ತಣ್ಣಗಾಗಿಂದ ಬಿಟ್ಟಿಂದ ಅದ್ರ ಮೇಲಿಂದೆಲ್ಲ ಸಿಪ್ಪಿ ತಕ್ಕೊಂಡು ನಾವೇನು ಮಾಡೋಣ ಅಂತ ಅದನ್ನ ಫುಲ್ ಸಣ್ಣ ಮಾಡೋಣ ಅಂತ. ಅಷ್ಟರೊಳಗೆ ಇಲ್ಲಿ ನಮ್ಗೆ ರಸಮ್ದು ಭಾಜಿ ಕುದಿಯಾದೈತಿ ನೋಡಿರಿ. ಸಣ್ಣ ಸ್ಮ್ಯಾಶ್ ಮಾಡ್ಕೊಂಡಿರ್ತೇವಲ್ಲ, ಅದನ್ನು ಸ್ವಲ್ಪ ಸಣ್ಣ ಮಾಡ್ಕೊಂಡು ನಾವು ಅದ್ರ ಹಾಕಿ ನಾವಿನ್ನೂ ಸ್ವಲ್ಪ ಹೊತ್ತು ಅದನ್ನು ಕುದಿಸೋಣ ಅಂತ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡೋಣ ಅಂತ ಫ್ರೆಂಡ್ಸ್. ನಾವು ಆ್ಯಡ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಕುದಿಯಾಕೆ ಬಿಟ್ಬಿಡೋಣ ಅಂತ. ಇದೆಲ್ಲ ದೋಸೆ, ಚಪಾತಿ, ಪೂರಿ ಎಲ್ಲದಕ್ಕೂ ಭಾಳ ಸೆಟ್ ಆಗುತ್ತೆ. ಇದು ಮಸ್ತ್ ಆಗುತ್ತೆ. ಇನ್ನು ಇದ್ರ ಜೊತೆ ನೋಡ್ರಿ, ನಾನೀಗ ಫಸ್ಟ್ ವಿಭೂತಿ ಹಚ್ಚಿ ದೇವ್ರಿಗೆ ಪ್ರಸಾದ ನೈವೇದ್ಯ ಮಾಡ್ದಂಗೆ ಮಾಡ್ತೇನೆ ನಾನು ಇವಾಗ. ಈಗ ನೋಡ್ರಿ, ನಾನು ಇದನ್ನ ದೋಸೆ ಜೊತೆ ತಿಂತೀನಿ. ಇದಕ್ಕೆ ದಪ್ಪನ ದೋಸೆ ಆಗ್ಬೇಕು ಫ್ರೆಂಡ್ಸ್, ಅಂದ್ರೆ ಭಾಳ ಮಸ್ತಕ್ಕೆ ಆಗ್ತೈತಿ ಇದಕ್ಕೆ. ನೋಡ್ರಿ, ನನ್ನ ದೋಸೆನೂ ರೆಡಿ ಆಗಕತ್ತಾವ. ದೋಸೆ ಬ್ರೆಡ್ ದೋಸೆ ಅಂತಾರಲ್ಲ, ಹಂಗೆ ಮಾಡ್ಬೇಕು ಇದಕ್ಕೆ. ನೋಡ್ರಿ, ದೋಸೆ ಜೊತೆ ಬಟಾಟೆ ಪಲ್ಯ ರೆಡಿ ಆಗೈತಿ. ಓಕೆ, ಥ್ಯಾಂಕ್ ಯು.